ಜ್ಯೋತಿಷಿ ಕಮಲಾಕರ್ ಭಟ್ಟನ ಕಾಮಕಾಂಡ. ವಿಧಿಯಾಟಕ್ಕೆ ಬಲಿಯಾದ ಅಮಾಯಕ ಜೀವ. ಸಿದ್ದಾಪುರವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ. ಆರೋಪಿಗಳನ್ನ 24 ಗಂಟೆಯಲ್ಲೇ ಹೆಡೆಮುರಿ ಕಟ್ಟಿದ ಪೊಲೀಸರು. ಭವಿಷ್ಯ ಹೇಳಿ ಜನರ ಬದುಕಿಗೆ ದಾರಿ ತೋರಿಸಬೇಕಾದ ಪ್ರಸಿದ್ಧ ಜ್ಯೋತಿಷಿಯೊಬ್ಬ ಪರಸ್ತ್ರೀಯ ವ್ಯಾಮೋಹಕ್ಕೆ ಬಿದ್ದು ಹತ್ಯೆಯ ಸಂಚಿನಲ್ಲಿ ಭಾಗಿಯಾಗಿ ದೋಷ ಪರಿಹಾರಕ್ಕೆ ಜೈಲು ಸೇರುವಂತಾಗಿದೆ. ಏನಿದು ಪ್ರಕರಣ ಅಂತೀರಾ? ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಎಂಬುವರು ಮಹೇಶ್ ನಾಯಕ್ ಎಂಬುವರ ಪತ್ನಿ ಸುಚಿತ್ರಾ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ದರು. ಇದಕ್ಕೆ ಅಡ್ಡಿಯಾದ ಆಕೆಯ ಪತಿಯನ್ನೇ ಮುಗಿಸಲು ಸುಚಿತ್ರಾ ಜೊತೆ ಸೇರಿ ಸಂಚು ರೂಪಿಸಿದ ಗುರೂಜಿ ಹಂತಕರ ಗ್ಯಾಂಗ್ ಅನ್ನ ಕಳುಹಿಸಿ ಏಕಾಏಕಿ ಮಹೇಶ್ ನಾಯಕ್ ಮೇಲೆ ಮಾರಣಾಂತಿಕ ದಾಳಿ ನಡೆಸಿತ್ತು. ಹಂತಕರು ಮಹೇಶ್ ನಾಯಕ್ ಮೇಲೆ ಹಲ್ಲೆ ನಡೆಸುತ್ತಿದ್ದ ವಿಚಾರ ತಿಳಿಯುತ್ತಿದ್ದಂತೆ ತಮ್ಮನನ್ನ ರಕ್ಷಿಸಲು ಅಣ್ಣ ವಸಂತ್ ನಾಯಕ್ ಸ್ಥಳಕ್ಕೆ ಧಾವಿಸಿದ್ದರು. ಗಲಾಟೆಯ ನಡುವೆ ಮಹೇಶ್ ನಾಯಕ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದರೆ ತಮ್ಮನನ್ನ ಕಾಪಾಡಲು ಬಂದ ಅಣ್ಣ ವಸಂತ್ ನಾಯಕ್ ಹಂತಕರ ಕೈಗೆ ಸಿಲುಕಿ ಬರ್ಬರವಾಗಿ ಕೊಲೆಗೀಡಾಗಿದ್ದಾರೆ. ಘಟನೆ ನಡೆದ ಕೇವಲ 24 ಗಂಟೆಯಲ್ಲೇ ಪೊಲೀಸರು ಪ್ರಕರಣವನ್ನ ಭೇದಿಸಿ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ. ವಸಂತ್ ನಾಯಕ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯಾಳು ಮಹೇಶನ ಪತ್ನಿ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್ ಹಾಗೂ ಕೃತ್ಯದ ಪ್ರಮುಖ ಸೂತ್ರಧಾರ ಎನ್ನಲಾದ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ ಇತರ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರ ನಡುವೆ ತನಿಖೆಯ ವೇಳೆ ಪತಿ ಮಹೇಶ್ ಸುಚಿತ್ರಾಳ ಮತ್ತಷ್ಟು ಸ್ಫೋಟಕ ವಿಚಾರಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಫೇಸ್ಬುಕ್ನಲ್ಲಿ ಕಂಡವರ ಜೊತೆ ಸಲುಗೆ. ಸುಚಿತ್ರಾ ಕಳೆದ ಕೆಲವು ದಿನಗಳಿಂದ ಫೇಸ್ಬುಕ್ನಲ್ಲಿ ಇದ್ದಬದ್ದ ಹುಡುಗರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಳು. ಅವರ ಜೊತೆಗೆಲ್ಲ ಆಕೆ ತಿರುಗುತ್ತಾ ಇರುತ್ತಿದ್ದಳು. ಈ ಬಗ್ಗೆ ನನಗೆ ಗೊತ್ತಾದಾಗ ಆಕೆಗೆ ಬೈದಿದ್ದೆ. ಆದರೂ ಆಕೆ ಪಾಠ ಕಲಿತಿರಲಿಲ್ಲ. ಇತ್ತೀಚೆಗಷ್ಟೇ ನನ್ನನ್ನ ಬಿಟ್ಟು ಮಕ್ಕಳನ್ನ ಕರೆದುಕೊಂಡು ಹೋಗಿ ಶಿವಮೊಗ್ಗದಲ್ಲಿ ಸ್ವಾಮೀಜಿಯ ಜೊತೆ ನೆಲೆಸಿದ್ದಳು. ಆಕೆಗೆ ಅನೇಕರೊಂದಿಗೆ ಸಂಬಂಧವಿತ್ತು ಎಂದು ಪತಿ ಕಿಡಿಕಾರಿದ್ದಾರೆ. ಘಟನೆಯ ಸಂಪೂರ್ಣ ವಿವರ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಅವರಗೊಪ್ಪ ಗ್ರಾಮದ ಮಹೇಶ್ ತನ್ನ ಪತ್ನಿ ಸುಚಿತ್ರಾ ಮತ್ತು 2 ಹೆಣ್ಣು ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿದ್ದಾಗ ಜ್ಯೋತಿಷಿ ಪರಿಚಯವಾಗಿತ್ತು. 2 ತಿಂಗಳ ಹಿಂದೆ ಮಹೇಶ್ ಬೆಂಗಳೂರಿನಿಂದ ಊರಿಗೆ ಮರಳಿದ್ದರು. ಆದರೆ ಸುಚಿತ್ರಾ ತನ್ನ 2 ಮಕ್ಕಳೊಂದಿಗೆ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ಶಿವಮೊಗ್ಗದ ಮನೆಯಲ್ಲಿ ಬಂದು ಉಳಿದಿದ್ದರು. ಜ್ಯೋತಿಷಿಯ ಜೊತೆಗೆ ಸಲಿಗೆ ಬೆಳೆಸಿಕೊಂಡಿದ್ದ ಸುಚಿತ್ರಾಳ ವರ್ತನೆಯ ಬಗ್ಗೆ ಆಕೆಯ ಹಿರಿಯ ಪುತ್ರಿ ಅಸಮಾಧಾನ ಹೊಂದಿದ್ದಳು. ತಂದೆಗೆ ವಿಷಯ ತಿಳಿಸಿ ಅಲ್ಲಿಂದ ಅವರಗುಪ್ಪ ಗ್ರಾಮಕ್ಕೆ ಸೋಮವಾರ ಬಂದಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ತಾಯಿಯಿಂದ ತನಗಾಗುತ್ತಿರುವ ಕಿರುಕುಳದ ಬಗ್ಗೆ ಪುತ್ರಿ ಸಿದ್ದಾಪುರ ಪೊಲೀಸರಿಗೆ ದೂರು ನೀಡಿದ್ದರು. ಶಿರಸಿಯ ಮಕ್ಕಳ ಕಲ್ಯಾಣಾಧಿಕಾರಿ ಅವರಿಗೂ ಕೂಡ ದೂರನ್ನ ನೀಡಿದ್ದರು. ಮನೆಗೆ ಮರಳುತ್ತಿದ್ದಂತೆ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್, ಜ್ಯೋತಿಷಿ ಕಮಲಾಕರ್ ಭಟ್ 4 ಯುವಕರ ತಂಡದೊಂದಿಗೆ ಅವರಗುಪ್ಪದ ಮಹೇಶ್ ನಾಯಕ್ ಮನೆಗೆ ಬಂದಿದ್ದರು. ಸುಚಿತ್ರಾಳ ಪತಿ ಮಹೇಶ್ ನಾಯಕ್ ಮೇಲೆ ತಂಡವು ಹಲ್ಲೆ ನಡೆಸಲು ಮುಂದಾಗುತ್ತಿದ್ದಂತೆ ತಡೆಯಲು ಬಂದ ವಸಂತ್ ನಾಯಕ್ಗೆ ಇರಿದು ಹತ್ಯೆ ಮಾಡಿದ್ದಾರೆ. ಮಹೇಶ್ ನಾಯಕ್ ಮತ್ತು ನೆರೆಮನೆಯ ಕುಮಾರ್ ನಾಯಕ್ ಎಂಬುವರ ಮೇಲೂ ಮಾರಕಾಸ್ತ್ರದಿಂದ ಹಲ್ಲೆ ನಡೆದಿದೆ. ಗಲಾಟೆ ದೊಡ್ಡದಾಗುತ್ತಿದ್ದಂತೆ ಊರಿನವರು ಸೇರಿದ್ದರಿಂದ ಬಂದವರು ಪರಾರಿಯಾಗಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. 7 ಮಂದಿಯ ವಿರುದ್ಧ ಎಫ್ಐಆರ್. ಅನೈತಿಕ ಸಂಬಂಧ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಚಿತ್ರಾ, ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೀಗ ಕಮಲಾಕರ್ ಭಟ್ ಸೇರಿ ಒಟ್ಟು 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ಸಿದ್ದಾಪುರ ತಾಲೂಕಿನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಪವಿತ್ರವಾದ ಸ್ಥಾನದಲ್ಲಿದ್ದುಕೊಂಡು ವಿವಾಹಿತ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ ಜ್ಯೋತಿಷಿ ಮತ್ತು ಗಂಡನಿದ್ದರೂ ಪರಪುರುಷನಿಗೆ ಸೆರಗು ಹಾಸಿದ ಮಹಿಳೆಯ ಪಾಪದ ಕೃತ್ಯಕ್ಕೆ ಏನು ಅರಿಯದ ಅಮಾಯಕ ಜೀವವೊಂದು ಬಲಿಯಾದ ವಿಚಾರ ಇಡೀ ಸಿದ್ದಾಪುರವನ್ನೇ ಬೆಚ್ಚಿ ಬೀಳಿಸಿದ್ದಂತೂ ಸತ್ಯ.